ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಟೊಮೆಟೊ ಹಣ್ಣಿನ ತೊಕ್ಕು ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾಗಿರ್ತೈತಿ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ ಎಲ್ಲದಕ್ಕೂ ಸೈ. ನೋಡಿರಿ, ಹಣ್ಣಾದಂಥ ಟೊಮೆಟೊ ತೊಗೋಬೇಕು. 4 ಟೊಮೆಟೊ ಹಣ್ಣು ತೊಗೊಂಡೆ ನಾನು. ಪೂರ್ತಿ ಹಣ್ಣಾಗಿರಬೇಕು, ಫ್ರೆಶ್ ಇರಬೇಕು. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ನೋಡಿರಿ: ಬೆಲ್ಲ, ಸಾಸಿವೆ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ಈ ಹಣ್ಣನ್ನು ಹಿಂದಿರಂಥ ತೊಟ್ಟು ತೆಗೆದುಬಿಡೋಣ. ನೋಡಿರಿ, ಹಿಂದಿರ್ತತಲ್ಲ ತೊಟ್ಟು, ಅವನ್ನ ತೆಗೆದು ಬಿಡಬೇಕು. ಇಷ್ಟು ಹಣ್ಣಿಂದು ತೆಗೆದು ಸಣ್ಣಕ್ಕೆ ಹೆಚ್ಚಿಕೋಬೇಕು. ಇವನ್ನ ಸಣ್ಣಗೆ ಈ ಥರ ಹೋಳು ಮಾಡಿ ಇಟ್ಕೋಬೇಕು. ಆನಂತರ ಮೆಂತೆ, ಒಂದು ಅರ್ಧ ಸ್ಪೂನ್ ಮೆಂತೆ ಹುರ್ಕೊಳೋಣ. ಪೌಡ್ರ್ ಮಾಡ್ಕೋಬೇಕಿದ್ದು ಮೆಂತೆ, ಸಾಸಿವೆ. ಅರ್ಧ ಸ್ಪೂನ್ ಮೆಂತೆ, ಅರ್ಧ ಸ್ಪೂನ್ ಸಾಸಿವೆನ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೋಬೇಕು. ಮೆಂತೆ ಹುರ್ಕೊಂಡಿದ್ದಾಯಿತು. ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಘಮ ಬರಬೇಕು. ಅವು ಸಾಸಿವೆ ಮೆಂತೆ ಎರಡೂ ಹುರಿದು ಸ್ವಲ್ಪ ಆರಿಂದ ಪೌಡ್ರ್ ಮಾಡಿಟ್ಕೋಬೇಕು. ಆನಂತರ ಈ ಬಾಳ್ಗಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಟೇಬಲ್ ಸ್ಪೂನ್ಲೆ 2 ಟೇಬಲ್ ಸ್ಪೂನ್ ಹಾಕಿ ಈ ಪೀಸ್ಗಳನ್ನೆಲ್ಲ ಹಣ್ಣಿನ ಅದ್ರಾಗ ಹಾಕ್ಕೊಳ್ಳೋಣ. ಬೀಜ ಬೇಡ ಇವು. ನಾನು ಅಡುಗೆ ಮಾಡ್ಬೇಕಾದ್ರೆ ಯಾವುದೇ ರೆಸಿಪಿಗೆ ಟೊಮೆಟೊ ಹಣ್ಣು ಯೂಸ್ ಮಾಡುವಾಗ ಅದ್ರ ಬೀಜ ಮಾತ್ರ ಎಲ್ಲನೂ ತೆಗೆದುಬಿಡ್ತಾನೆ. ಈ ಥರ ಬೀಜ ಒಳ್ಳೆಯದಲ್ಲ, ತೆಗೆದುಬಿಡ್ರಿ. ತೆಗೆದು ಈ ಹಣ್ಣನ್ನು ಹಾಕಿ ಚಲೋ ಹೊತ್ನಾಗ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸೋಣ. ಇದು ಎಲ್ಲಿವರೆಗೆ ಕುದಿಬೇಕಂದ್ರೆ ಫುಲ್ ಮ್ಯಾಶ್ ಮಾಡೋಕ್ಕೆ ಬರಬೇಕು. ಸ್ಮೂತಾಗಿ ಕುದಿಬೇಕಿದು. ಆ ಥರ ಕುದಿಸ್ಬೇಕು. ನೋಡಿರಿ, ಈ ಥರ ಸ್ಪೂನ್ಲೆ ತಿರುಗಾಡಿಸ್ಕೊಂತ ಅದನ್ನು, ಅದು ಕುದ್ದಾಗ ಸ್ಪೂನ್ಲೆ ಮ್ಯಾಶ್ ಮಾಡಿದ್ರೆ ಪೂರ್ತಿ ಮ್ಯಾಶ್ ಆಗ್ಬೇಕು. ಅಲ್ಲಿವರೆಗೆ ಅದನ್ನು ಕುದಿಸ್ಬೇಕು. ಸ್ವಲ್ಪ ಟೈಮ್ ಹಿಡಿತೈತಿ, ಅದ್ರ ಭಾಳ ರುಚಿ ಬರ್ತೈತಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಇದನ್ನ ಹಾಕ್ಕೊಂಡು ಉಂಡ್ಬಿಟ್ರಂತೂ ಮುಗೀತು ನೋಡ್ರಿ, ಭಾಳ ಟೇಸ್ಟ್ ಆಕೈತಿ. ಇವಾಗ ಇವು ಆರ್ಯಾವು ಮೆಂತೆ, ಸಾಸಿವೆ ಪೌಡ್ರ್ ಮಾಡ್ಕೊಳೋಣ. ಪೌಡ್ರ್ ಮಾಡಿ ಸೈಡಿಗೆ ಇಟ್ಟೋಣ. ಇದು ತಿಂಗಳು ಬರ್ತೈತಿ, 15 ದಿನ ಬರ್ತೈತಿ, 8 ದಿನ ಬರ್ತೈತಿ ಅಂತಾರೆ. ಆದ್ರೆ ನಾನು ಎಷ್ಟು ದಿನವೂ ಇಟ್ಟು ತಿನ್ನಂಗಿಲ್ಲ. ಯಾವ ರೆಸಿಪಿನೂ ನಾವು 2 ದಿನಕ್ಕಿಂತ ಹೆಚ್ಚಿಗೆ ಇಟ್ಕೊಳಂಗಿಲ್ಲ. ಅದಕ್ಕೆ ಇವತ್ತು ನಾಳೆಗೆ ಅವ್ರಿಗೆ ಸಾಕೋದು. ಬಿಸಿ ಬಿಸಿ ಅನ್ನಕ್ಕೆ ಒಂದೇ ದಿನಕ್ಕೆ ಮುಗಿತೈತೆ. ನಮ್ಮನೆ ಒಳಗೆ 4 ನಿಮಿಷ ಫ್ರೆಶನ್ನು ಮಾಡ್ಕೊಂಡು ರುಚಿಯನ್ನು ಮಾಡ್ಕೊಂಡು ತಿಂದು ತಿಂಗಳಿಗಟ್ಟಲೆ ಬರ್ತೈತಿ ಅಂತ ಮಾಡಿಡೋದು ಬೇಡ. 15 ದಿನ ಬೇಡ, 8 ದಿನ ಬೇಡ. ಚಟ್ನಿ ಪುಡಿಗಳಾದರೆ 8 ದಿನ ಮಾಡಿ ತೊಗೋಬೋದು. ಈ ಕೆಂಪು ಹಿಂಡಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಇಂಥವೆಲ್ಲ 8 ದಿನ ಇಡ್ಬೋದು. ಆದರೆ ಇದೆಲ್ಲ 2 ದಿನ ಸಾಕು. ಫ್ರೆಶನ್ನು ಊಟ ಮಾಡೋಣ, ಆರೋಗ್ಯಕ್ಕೆ ಒಳ್ಳೆಯದು. ನಾವು ಯಾವುದನ್ನೂ ಸ್ಟಾಕ್ ಮಾಡಿ ಇಟ್ಕೊಳಂಗಿಲ್ಲ ನೋಡ್ರಿ. ಇದನ್ನು ಪೌಡ್ರ್ ಮಾಡಿ ಪ್ಲೇಟಿಗೆ ತೆಗೆದು ಸೈಡಿಗೆ ಇಡ್ತೇನೆ. ಒಳ್ಳೆ ಘಮ ಬಂದ ನೋಡ್ರಿ, ಘಮ ಘಮ ಅಂತತಿ. ಯಾರೆಲ್ಲ ನನ್ನ ಚಾನಲ್ನಾಗ ವಿಡಿಯೋ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಕುದ್ದೈತೆ ನೋಡಿರಿ. ಇದು ಸ್ಪೂನ್ಲೆ ಫುಲ್ ಮ್ಯಾಶ್ ಮಾಡಿಡ್ಬೇಕು. ಈ ಥರ ಮ್ಯಾಶ್ ಮಾಡೋಣ. 2 ದಿನ ಊಟ ಮಾಡೋಣ ಇಟ್ಕೊಂಡು ಅಂತಂದಿದ್ವಿ ನಾವು. ಒಂದೇ ದಿನಕ್ಕೆ ಮುಗೀತು. ಇದು ಅಷ್ಟೊಂದು ಟೇಸ್ಟಾಗಿತ್ತು. ಬಿಸಿ ಅನ್ನಕ್ಕೆ ಭಾಳ ಪ್ರಮಾಣದಾಗ ಮಾಡಿರಲಿಲ್ಲ. ಬೇಕು ಅಂದ್ರೆ ಫ್ರೆಶನ್ನು ಮಾಡ್ಕೊಳೋದು ಚಲೋ, ಮಾಡಿ ಇಟ್ಕೊಳೋದು ಒಳ್ಳೆಯದಲ್ಲ. ಭಾಳನೇ
ಭಾಳ ಸ್ಮೂತ್ ಆಗುತ್ತದೆ. ಪೀಸ ಕಾಣಬಾರ್ದು. ಮ್ಯಾಶ್ ಮಾಡಿಬಿಟ್ರೆ ಫುಲ್ ರಾಸ್ ಆಗುತ್ತೆ. ಆ ಸೈಡ್ ಕುದಿಯೋಕೆಟ್ಟೆನ ಈಗ ಸಣ್ಣ ಉರಿಯೊಳಗೆ ಕುದೀತಾ ಇರಲಿ. ಇಲ್ಲಿ ಒಗ್ಗರಣೆ ಮಾಡೋಣ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಆವಾಗ 2 ಟೇಬಲ್ ಸ್ಪೂನ್ ಹಾಕೀವಿ. ಎಣ್ಣೆ ಜಾಸ್ತಿ ಇದ್ದಷ್ಟು ತಾಳಿಕೆ ಬರ್ತೈತಿ, ಕೆಡಲ್ಲ. ನೀರು ಮುಟ್ಟಿಸಂಗೆ ಇಲ್ಲ. ಫುಲ್ ಎಲ್ಲ ಟೊಮೆಟೊ ತೊಳೆದು ಡ್ರೈ ಆಗೇ ತೊಗೋಬೇಕು. ಸ್ಪೂನು ಡ್ರೈ ಇರಬೇಕು. ಎಲ್ಲಿ ಒಂದು ಹನಿ ನೀರು ಹತ್ತಬಾರ್ದು. ಸಾಸಿವೆ ಜೀರಿಗೆ ಹಾಕೋಣ. ಚಟಗುಟ್ಟಿಂದ 1 ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕುಟ್ಟಿಟ್ಕೊಂಡೇನಿ. ಸ್ವಲ್ಪ ಕುಟ್ಟಬೇಕು ಅವನ್ನ. 1 ಕಡ್ಡಿ ಕರಿಬೇ. ಇದಿಷ್ಟು ಸಣ್ಣ ಉರಿಯೊಳಗೆ ಫ್ರೈ ಮಾಡೋಣ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಬೆಳ್ಳುಳ್ಳಿದು, ಕರಿಬೇದ್ದು. ಅರಿಶಿಣ ಪುಡಿ ಹಾಕೋಣ. ಖಾರ ಪುಡಿ ಹಾಕೋಣ. ಇನ್ನೊಂದು ನಿಮಗೆ ಹೇಳಬೇಕು, ಟೊಮೆಟೊನ ಕುದಿಸೋವಾಗ 1-2 ಎಸಳು ಹುಣಸೆ ಹಣ್ಣು ಹಾಕಬೇಕು. ನಾ ಹಾಕೇನಿ, ಅದು ಕ್ಯಾಮ್ರಾ ಆಫ್ ಆಗಿತ್ತು. ನೆನಪಲೆ ಟೊಮೆಟೊನ ಕುದಿಸೋವಾಗ 2 ಎಸಳು ಹುಣಸೆ ಹಣ್ಣು ಹಾಕಬೇಕು, ಅವಶ್ಯ ಹಾಕಬೇಕು. ಬೆಲ್ಲ ಹಾಕಿದೆ ನೋಡಿರಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿದ ಬೆಲ್ಲ ಹಾಕಬೇಕು. ಕೊತ್ತಂಬರಿ, ಇದನ್ನೆಲ್ಲ ಚೆಂದ ಫ್ರೈ ಮಾಡ್ಕೊಳೋಣ. ಫ್ರೈ ಮಾಡಿಕೊಂಡು ಆ ಟೊಮೆಟೊನ್ನು ಕುದಿಸಿ ಮ್ಯಾಶ್ ಮಾಡ್ಯಾವಲ್ಲ ಅದಕ್ಕೆ ಹಾಕಿಬಿಟ್ರೆ ರೆಡಿ ಆಕ್ಕೈತಿ ನಮ್ಮ ಟೊಮೆಟೊ ತೊಕ್ಕು. ಇದಕ್ಕೆ ಹಾಕಿಬಿಡೋಣ ಒಗ್ಗರಣೆ. ಇದು ಮಾಡ್ಕೊಂಡಂಥ ಒಗ್ಗರಣೆ ಹಾಕಿ ಚಿಟಕಿ ಹಿಂಗೆ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಟೊಮೆಟೊ ತೊಕ್ಕು. ಒಳ್ಳೆ ಘಮ ಘಮ ಅಂತ ಐತಿ. ಬಿಸಿ ಅನ್ನಕ್ಕೆ ನಮ್ಮ ಮನೆಯೊಳಗೆ ಒಂದೇ ದಿನಕ್ಕೆ ಖಾಲಿಯಾಗಿಬಿಡ್ತು. ನಾವು ಇದನ್ನು ಮಾಡಿದ್ದಕ್ಕೋಸ್ಕರ ಸಾಂಬಾರು ಮಾಡಿರಲಿಲ್ಲ ಅನ್ನಕ್ಕೆ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಉಂಡ್ಬಿಟ್ರೆ ಎಂಥದ್ದು ಬೇಡ ನೋಡಿರಿ. ಈಗ ನೋಡಿರಿ ಪೌಡ್ರು, ಸಾಸಿವೆ ಮತ್ತು ಮೆಂತ್ಯದ ಪೌಡ್ರು ಇತ್ತಲ್ಲ ಹಾಕೋಣ. ಚಿಟಕಿ ಹಿಂಗೆ ಹಾಕೋಣಂತ ಹಾಕಿ ಪೂರ್ತಿ ಚೆಂದ ಕಲಿಸಿಬಿಟ್ರೆ ಆಯ್ತು ನೋಡಿರಿ. 6ರಿಂದ ಒಂದು ಬಟ್ಲಿಗೆ ಹಾಕ್ಕೊಂಡು ತೆಗೆದಿಟ್ಕೊಂಡ್ಬಿಡ್ಬೇಕು. 2 ಬಟ್ನಾಗ ಏಟು ಬರ್ತೈತೆ ಅಷ್ಟೇ, ಹಿಂಗೆ ಸಾಕು. ನೋಡಿರಿ, ಬಾಲಿಗೆ ಸರ್ವ್ ಮಾಡಿ ತೋರಿಸೇನಿ. ಸೂಪರ್ ಟೇಸ್ಟಿಯಾದಂಥ ಟೊಮೆಟೊ ತೊಕ್ಕು ರೆಡಿ ಆಯಿತು. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.